ಇವಾಗ ಜಾರಕಿಹೊಳಿ ಅವ್ರ ಕೇಸ್ ಆಯಿತು. ಜಾರಕಿಹೊಳಿ ಅವರು ಆಚೆ ಬಂದರು, ಇಮ್ಮಿಡಿಯೇಟಾಗಿ ಆಚೆ ಬಂದರು, 2 ದಿನದಲ್ಲಿ 3 ದಿನದಲ್ಲಿ ಆಚೆ ಬಂದರು. ಮಕ್ಕಳಿಗೆ ಹೇಗೆ ಮುಖ ತೋರಿಸ್ತಾನೆ ಅನ್ನೋದು ನಾವು ನೋಡಬೇಕಾಗತ್ತೆ. ಹೆಂಡತಿ ಬಿಡಿ, ಅವ್ರ ಕ್ಲಾಸ್ ತೊಗೊಂಡಿರ್ತಾರೆ, ಅದೆಲ್ಲ ಆಗಿರುತ್ತೆ. ಮಕ್ಕಳು ಸಮಾಜದಲ್ಲಿ ಆ ಮಕ್ಕಳು ಅವರ ಸ್ನೇಹಿತರುಗಳಿಗೆ ಆಚೆಗಡೆ ಹೋಗಿ ಏನು ಮುಖ ತೋರಿಸ್ತಾರೆ ಅನ್ನೋದು. ಹೆಣ್ಣು ಮಕ್ಕಳನ್ನ ಹಿಡ್ಕೊಂಡು ಪ್ರೀ ಪ್ಲ್ಯಾನ್ ಮಾಡಿ ಟ್ರ್ಯಾಪ್ ಮಾಡ್ಬೇಕಂತಿರೋರು ಕೂಡ ಅದಕ್ಕೆ ಆರೋಪಿಗಳೇ. ಮಕ್ಳು ಹಿಡ್ಕೊಂಡು ವ್ಯಾಪಾರ ಮಾಡೋದು ಒಂದೇ, ಹೆಣ್ಮಕ್ಳು ಹಿಡ್ಕೊಂಡು ಹನಿ ಟ್ರ್ಯಾಪ್ ಮಾಡೋದು ಒಂದೇ. ಎರಡೂ ಕೂಡ ಅದೇನೋ ನಮ್ಮ ಗಾದೆಯಲ್ಲಿ ಇರ್ತಾರಲ್ಲ, ತಲೆ ಹಿಡಿಯೋ ಕೆಲಸನೇ ಅಂತ ಅನ್ಬೋದು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕರ್ನಾಟಕದ ವಿಧಾನ ಮಂಡಲದ ಮಟ್ಟದಲ್ಲೂ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇರೋ ವಿಷಯ ಹನಿ ಟ್ರ್ಯಾಪ್. ಹನಿ ಟ್ರ್ಯಾಪ್ಗೆ ಒಳಗಾದವರು ಇದೊಂದು ಮಧು ಜಾಲ ಅಂತ ಹೇಳ್ಬೋದು. ಯಾವ ರೀತಿಯಾಗೆಲ್ಲ ಸಿಗಹಾಕ್ಕೊಳ್ತಾರೆ, ಇಡೀ ರಾಜಕೀಯ ಭವಿಷ್ಯವೇ ಸರ್ವನಾಶವಾಗ್ತಕ್ಕಂಥ ಸಮಯಕ್ಕೂ ಕೂಡ ಇದು ತಂದೊಡ್ಡು ಬಿಡುತ್ತೆ ಅಂತ. ಹಾಗಾದರೆ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಅಂತರೂ ಇದೇ ಇರುತ್ತೆ, ಏನಿದು ಹನಿ ಟ್ರ್ಯಾಪ್, ಹೇಗೆ ಅವ್ರನ್ನ ಸಿಗಸಾಕಲಾಗುತ್ತೆ, ಜೊತೆಗೆ ಕಾನೂನಿನ ಮುಖಾಂತರ ಪರಿಹಾರ ಏನಿದು, ಹೇಗೆ ಅವರು ಇದರ ಮುಖಾಂತರ ಹೊರ ಬರ್ಬೋದು, ಇವೆಲ್ಲದರ ಕುರಿತಾಗಿ ಒಂದಿಷ್ಟು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಾಗಿ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹೇಳಲಿಕ್ಕೆ ಇವತ್ತು ನಮ್ಮ ಜೊತೆ ಕ್ರಿಮಿನಲ್ ವಕೀಲರಾಗಿರ್ತಕ್ಕಂಥ ಲೋಹಿತ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಇಡೀ ನಾನು ಹೇಳ್ತಾ ಇದ್ದೀನಿ ವಿಧಾನ ಮಂಡಲದಲ್ಲಿ ಒಂದು ಮಟ್ಟಿಗೆ ಇವತ್ತು ರಾಜಣ್ಣ ಅವರು ಕೂಡ ಭಾಳ ಸದ್ದು ಮಾಡ್ತಾರೋ ವಿಷಯ. ಇದಕ್ಕೆ ಸಂಬಂಧಪಟ್ಟಾಗ ಏನು ಸರ್ ಇದು ಹನಿ ಟ್ರ್ಯಾಪ್ ಅಂದರೆ? ಸಾಮಾನ್ಯ ಮನುಷ್ಯಗೂ ಕೂಡ ಒಂದು ಕನ್ಫ್ಯೂಷನ್ಸ್ ಏನಿದು ಅಂತ. ಸರ್, ಹನಿ ಟ್ರ್ಯಾಪ್ ಅಂದರೆ ಯಾವುದೇ ಒಂದು ಹೆಣ್ಮಗಳು ಒಂದು ಗಂಡಸನ್ನು ನನಗೆ ಲೈಂಗಿಕ ದೌರ್ಜನ್ಯ ಆಗಿಬಿಟ್ಟಿದೆ ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಕೊಡುವಂಥದ್ದು, ಅಥವಾ ಆ ವಿಡಿಯೋನ ನಾನು ಹರಡಿಸ್ಬಿಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಇದನ್ನು ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಅದು ಕಾಯ್ದೆ, ಇದ್ರ ಒಳಗಡೆ ಇರುವಂಥ ವಿಷಯವೇ ಅದೇ. ಅಂದರೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಎದುರಿಸುವಂಥದ್ದು, ದುಡ್ಡು ಕೇಳುವಂಥದ್ದು, ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಬರೀ ದುಡ್ಡೇ ಅಂತಲ್ಲ. ಇವಾಗ ಯಾರೋ ಒಬ್ಬರನ್ನ ಆ ರೀತಿ ವಿಡಿಯೋಗಳನ್ನ ಮಾಡ್ಕೊಂಡು ಇನ್ನೋಗಿ ಕೊಲೆ ಮಾಡು ಅಂತ ಹೇಳ್ಬೋದು, ಆ ಥರ ಕಿಡ್ನ್ಯಾಪ್ ಮಾಡು ಅಂತ ಹೇಳ್ಬೋದು. ಅಂದರೆ ಏನು ಕ್ರಿಯೆ ಇದೆ, ಆ ಸೆಕ್ಷುವಲ್ ಕ್ರಿಯೇಸ್ ಏನಿರ್ತವೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಾನು ಇನ್ನ ಹತ್ರ ಏನೋ ಒಂದು ಇಲ್ಲಿಗಲ್ ಥಿಂಗ್ಸ್ಗಳನ್ನ ಮಾಡ್ತೀವಿ ಅಂದರೆ ಹನಿ ಟ್ರ್ಯಾಪ್ ಅನ್ನೋವಂಥದ್ದು ಈ ಕಾಯ್ದೆ ಒಂದು ಈ ದೇಶದಲ್ಲಿದೆ, ಭಾರತದಲ್ಲಿದೆ, ಕರ್ನಾಟಕದಲ್ಲಿದೆ. ಈಗ ಈ ಕಾಯ್ದೆ ಎಷ್ಟು ಚೆನ್ನಾಗಿ ಬಂತು ಅಂದರೆ 2 ವರ್ಷದಿಂದ 3 ವರ್ಷದಿಂದ ಬಂತು ಅಂತ ಅಂದ್ಕೊಳ್ಳಿ. ವಿಧಾನಸೌಧದಲ್ಲಿ ಈ ಕಾಯ್ದೆಯನ್ನು ನಾವು ಮಂಜೂರು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಎಲ್ಲ ಶಾಸಕರು ಕೈದಿದ್ರು ಫಸ್ಟ್ ಮಾಡುವಂತ. ಅಂದರೆ ಇಟ್ಸ್ ಓಕೆ, ಈಸಿಯಾಗಿ ತೊಗೊಳ್ಳೋಣ ಅಂದರೆ ಆ ರೀತಿ ಆಗಿರೋವಂಥ ಒಂದಿದು. ಇದನ್ನು ನೋಡಿ, ಭಾರತ ದೇಶದಲ್ಲಿ ಹನಿ ಟ್ರ್ಯಾಪ್ ಅನ್ನೋವಂಥದ್ದು ಏನಕ್ಕೆ, ನಾವು ಒಂದು ಕ್ರಿಯೆಯನ್ನು ತುಂಬ ವಿಶಿಷ್ಟವಾಗಿ ನೋಡ್ತೀವಿ. ಅಂದರೆ ಅವ್ನು ಹಿಂಗೆ ಮಾಡಿಬಿಟ್ನಾ ಅನ್ನೋವಂಥದ್ದು. ರಾಜಕೀಯದಲ್ಲೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಕೆಲವು ಪ್ರಕರಣಗಳು, ಯಾವ ಪ್ರಕರಣ, ಜಾರಕಿಹೊಳಿ ಪ್ರಕರಣ ಇರ್ಬೋದು, ಸಡನ್ನಾಗಿ ಇದೆಲ್ಲೋ ಒಂದು ಹರಡು ಬರುತ್ತೆ. ಹರಡು ಬಂದ ತಕ್ಷಣ ಸಮಾಜದಲ್ಲಿ ಅವ್ರ ಹೆಸರುಗಳು ಇದಾಗುತ್ತೆ. ಯಾವುದೋ ಒಂದು ಹುಡುಗಿ ಎಲ್ಲಿಂದನೋ ಎಲ್ಲೋ ಬರ್ತಾರೆ, ಕಂಪ್ಲೇಂಟ್ನ ಕೊಡ್ತಾರೆ, ಮ್ಯಾಜಿಸ್ಟ್ರೇಟು ರೆಗ್ಯುಲರ್ ಕೋರ್ಟಲ್ಲಿ ಇಲ್ದಿರಂಗೆ ಬೇರೆ ಕಡೆ ಹೋಗ್ತಾರೆ, ಇವೆಲ್ಲವೂ ಆಗ್ತವೆ. ದಟ್ ಈಸ್ ಹನಿ ಟ್ರ್ಯಾಪ್ ಕೇಸೇ ಒಂಥರ, ಅದು ಕನ್ಸೆಂಟ್ ಇದ್ದವ್ರ ಥರ. ಸೊ ಜನರ ಒಂದು ಕುತೂಹಲ ಅಲ್ಲಿರುತ್ತವೆ, ಎಲ್ಲರ ಕಣ್ಣು ಅಲ್ಲಿರ್ತವೆ. ಏನಾಗುತ್ತೆ ಅಂದರೆ ಸಾಮಾಜಿಕವಾಗಿ ಆತ ತಿರುಗಿ ಆಚೆ ಬರೋಕ್ಕಾಗಲ್ಲ, ಗೆದ್ದು ಬರೋಕ್ಕಾಗಲ್ಲ, ಆಚೆ ಜನರು ನೋಡೋಕ್ಕಾಗಲ್ಲ, ಮತವನ್ನು ಕೇಳೋಕ್ಕಾಗಲ್ಲ. ರಾಜಕೀಯದಲ್ಲಿ ಮೇಲೆ ಬರ್ತಿರೋನ್ನ ಎಳೆದು ಹಾಕುವಂಥದ್ದು. ಇದು ಬರೀ ರಾಜಕೀಯ ಅಂತಲ್ಲ, ವಕೀಲರಲ್ಲೂ ಆಗಿರ್ಬೋದು, ಡಾಕ್ಟರ್ಗಳಲ್ಲೂ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಆಗೋದು, ಮಾಧ್ಯಮದಲ್ಲೂ ಆಗಿರ್ಬೋದು. ಅಂದರೆ ಅದನ್ನು ಮಾಡಿ ನಾನು ಎದುರಿಸ್ತೀನಿ ಅಂತೇಳಿ ಇದನ್ನು ಇದೊಂದು ಜಾಲೇನೇ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾತು ಇವತ್ತು ವಿಧಾನಸೌಧದಲ್ಲಿ. ಇದೇನು ಅಂದರೆ, ಯಾರೋ ಒಬ್ಬರು ಬೆಳವಣಿಗೆಯನ್ನು ಸಹಿಸಿದಾರ ಒಂದು ವ್ಯಕ್ತಿ ಹೆಣ್ಣು ಮಕ್ಕಳನ್ನ ಕಳಿಸಿ ಅಪ್ರೋಚ್ ಮಾಡಿಸಿ ಅವರನ್ನು ಒಂಥರ ಅಟ್ಯಾಕ್ ಮಾಡಿಸಿ ಆ ಸಿಡಿಗಳನ್ನ ಮಾಡಿಕೊಂಡು ಶತ್ರುತ್ವವನ್ನು ಸ್ಟಾಪ್ ಮಾಡಿಸೋವಂಥದ್ದು, ಅಂದರೆ ನಿನ್ನ ಕಾಂಪಿಟೇಷನ್ಗೆ ಆಚೆ ಹಾಕೋವಂಥದ್ದು ನಡೀತಾ ಇದೆ ಅನ್ನೋ ರೀತಿಯಲ್ಲೇ ರಾಜಣ್ಣವ್ರು ಇವತ್ತು ಹೇಳಿದ್ದಾರೆ. ನಾನು ಮೊದಲನೇ ಹೇಳ್ತೀನಿ, ಹನಿ ಟ್ರ್ಯಾಪ್ ಅನ್ನೋವಂಥದ್ದು ಟ್ರ್ಯಾಪ್ ಆಗೋರಿಗೆ ಮಾತ್ರ ಹನಿ ಟ್ರ್ಯಾಪ್ ಆಗುತ್ತೆ, ಎಲ್ರಿಗೂ ಆಗಲ್ಲ. ಆಮೇಲೆ ಸಹಜ ಕೂಡ, ಈ ದೇಶದಲ್ಲೋ ಅಥವಾ ಈ ಭೂಮಿ ಮೇಲೆ ಶ್ರೀರಾಮ ಒಬ್ಬನೇ ರಾಮ ಸರ್, ಶ್ರೀರಾಮ ಒಬ್ಬನೇ ರಾಮ. ಇಲ್ಲ ನಾವು ಹಂಗೆ ಇದ್ದೀವಿ ಅಂತ ಹೇಳಿದ್ರೆ ಒಂದು ಹೆಣ್ಣನ್ನು ಹಿಂಗೆ ನೋಡಿ ಬೇರೆ ರೀತಿಯಲ್ಲಿ ಕಣ್ಣಲ್ಲೂ ಕೂಡ ನೋಡಿದ್ರೂ ಕೂಡ ರಾಮ ಆಗೋಕ್ಕಾಗಲ್ಲ ಅಲ್ವಾ? ಸೊ ದಿಸ್ ಈಸ್ ಲೈಕ್ ಕಾಮನ್ ಫ್ಯಾಕ್ಟರ್ಸ್ ಅಂತಲೇ ಅಂದ್ಕೊಳ್ಳೋಣ. ಇದಕ್ಕೆ ಶಿಕ್ಷೆ ಏನು? ಹನಿ ಟ್ರ್ಯಾಪ್ ಮಾಡಿರೋಂಥ ಹೆಣ್ಣು ಅದೇ ಥರ ಮಾಡಿದಾಳೆ ಅಂದರೆ 10 ವರ್ಷ 7 ವರ್ಷ ಈ ರೀತಿ ಶಿಕ್ಷೆಗಳೆಲ್ಲ ಇದ್ದಾವೆ. ಈಗ ಇದೇ ಪ್ರಕರಣಗಳನ್ನ, ಹನಿ ಟ್ರ್ಯಾಪ್ ಪ್ರಕರಣಗಳನ್ನ ನಿಜವಾಗ್ಲೂ ಕೂಡ ಗಂಡಸರು ಇರ್ತಾರಲ್ಲ ಅವರು ಕೂಡ ಇದನ್ನ ಉಲ್ಟಾ ಮಾಡ್ತಾರೆ. ಹೇಗೆ, ಒಂದು ಹೆಣ್ಣನ್ನು ಬೆಳೆಸ್ಕೊತಾರೆ ಮದುವೆ ಆಗ್ತೀನಿ ಅಂತ ಹೇಳಿ, ಆಕೆ ಮದುವೆ
ಮಾಡ್ಕೊಳಕ್ಕಾಗಲ್ಲ, ಆಕೆನ ಬಿಟ್ಬಿಡ್ತಾರೆ. ಆಕೆ ಜಾಸ್ತಿ ಬಲವಂತ ಮಾಡಿದಾಗ ಇರು ನಿನ್ನ ಮೇಲೆ ಹನಿ ಟ್ರಾಪ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ಎರಡೂ ಕೂಡ ಇದ್ದಾವೆ. ಸೊ ವಾಸ್ತವಿಕವಾಗಿ ಪೊಲೀಸರು ಕೂಡ ಇದು ಯಾವ ಥರ ನಿರ್ಧಾರ ಮಾಡಬೇಕು. ಪೊಲೀಸರು ಕೂಡ ಹನಿ ಟ್ರಾಪ್ ಕೇಸ್ ಅಂದ ತಕ್ಷಣ ಅವ್ರ ವ್ಯೂವೇ ಚೇಂಜ್ ಆಗ್ಬಿಡುತ್ತೆ. ಇವಾಗ ದುಡ್ಡ ಏನೋ ಯಾರು ಹೆಂಗೆ ಏನೋ ಅವಳೇನೋ ಇವಳೇನೋ ಈ ಥರ ಆಗ್ಬಿಡ್ತವೆ. ಸೊ ಎಲ್ಲವೂ ಕೂಡ ಒಂಥರ ಬದಲಾಗ್ತಿದ್ದಾವೆ. ನಾನಾದರೆ ರಾಜಣ್ಣ ಅವರು ಇವತ್ತು ಮಾತಾಡಿರುವಂಥ ಮಾತನ್ನು ಆ ಧೈರ್ಯದಿಂದ ಮಾತಾಡ್ತಾರಲ್ಲ, ಅದನ್ನು ನಾವೆಲ್ಲರೂ ಒಪ್ಪಬೇಕಾಗತ್ತೆ. ಅಂದರೆ ಈ ಥರ ಆಗಿದೆ ಅಂತ ಹೇಳಿ ಮುಚ್ಚಿಡಿದಿರೋವಂಥದ್ದಲ್ಲ. ಕರ್ನಾಟಕ ರಾಜ್ಯ ಜನಕ್ಕೆ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಈ ಥರ ಆಗಿದೆ ರೀ, ಈ ಥರ ಆಗ್ತಿದ್ದಾವೆ ಅಂತ ಹೇಳ್ತಿದಾರಲ್ಲ. ಸೊ ಇದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಈ ತಾಕತ್ತು ಯಾರಿಗೂ ಬರಲ್ಲ. ಎಲ್ಲಿವರೆಗೂ ನಾವು ಔಚಿಡ್ತೀವಲ್ಲ ಸರ್, ಅದನ್ನು ಹೌದು ಹಿಂಗೆ ಔಚಿಡ್ತೀವಲ್ಲ, ಅಲ್ಲಿವರೆಗೂ ಎದುರ್ಕೊಳ್ಳೇಬೇಕಾಗತ್ತೆ. ಎದುರಿಸ್ತಾರೆ ಜನ, ಬೆದರಿಸ್ತಾರೆ. ಸೊ ಈ ಥರ ಆಗ್ತಾ ಇದ್ದಾವೆ, ಈ ಥರ ಆಗೋದು ತಪ್ಪು ಅನ್ನೋದು ಕೂಡ ತೋರಿಸಿದ್ದಾರೆ. ಮತ್ತು ಆ ಒಂದು ಮಾತಿಗೆ ನಾನು ಬೆಂಬಲ ಕೊಡ್ತೀನಿ. ಅಂದರೆ ನಾನು ಒಂದು ಬೆಂಬಲವನ್ನು ಸೂಚಿಸ್ತೀನಿ. ಯಾಕೆ ಅಂದಾಗ, ಈ ರೀತಿ ರಾಜಕಾರಣ ಮಾಡುವಂಥದ್ದು ಯಾವುದೇ ದೇಶದಲ್ಲೂ ಕೂಡ ಬೇಡ. ಆ ಒಂದು ವೀಕ್ನೆಸ್ಗಳಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುವಂಥದ್ದು, ಮತ್ತು ಸಿ ಡಿಗಳನ್ನ ಮಾಡಿ ಒಂದು ಕುಟುಂಬವನ್ನೇ ಹಾಳು ಮಾಡುವಂಥದ್ದು. ಇವಾಗ ಜಾರಕಿಹೊಳಿ ಅವ್ರ ಕೇಸ್ ಆಯಿತು. ಜಾರಕಿಹೊಳಿ ಅವರು ಆಚೆ ಬಂದರು, ಇಮ್ಮಿಡಿಯೇಟಾಗಿ ಆಚೆ ಬಂದರು, 2 ದಿನದಲ್ಲಿ 3 ದಿನದಲ್ಲಿ ಆಚೆ ಬಂದರು. ಆದರೆ ಆತ ಅವರ ಮಕ್ಕಳಿಗೆ ಹೇಗೆ ಮುಖ ತೋರಿಸ್ತಾನೆ ಅನ್ನೋದು ನಾವು ನೋಡಬೇಕಾಗತ್ತೆ. ಹೆಂಡತಿ ಬಿಡಿ, ಅವ್ರ ಕ್ಲಾಸ್ ತೊಗೊಂಡಿರ್ತಾರೆ, ಅದೆಲ್ಲ ಆಗಿರುತ್ತೆ. ಮಕ್ಕಳು ಸಮಾಜದಲ್ಲಿ, ಆ ಮಕ್ಕಳು ಅವರ ಸ್ನೇಹಿತರುಗಳಿಗೆ ಆಚೆಗಳಿಗೆ ಹೋಗಿ ಏನು ಮುಖ ತೋರಿಸ್ತಾರೆ ಅನ್ನೋದು ನೋಡೋಣ. ಇಫ್ ವಾಟ್ ವಾಸ್ ರಿಯಲಿ ಯಾರೋ ಒಬ್ಬ ರಿಯಲಿ ಮಾಡಿದ್ದಾನೆ ಅಂತ ಅನ್ಕೊಳ್ಳೋಣ ಸರ್. ಯಾರೋ ಒಬ್ಬ ಶಾಸಕ, ಯಾರೋ ಒಬ್ಬ MLA, ಕಾರ್ಪೊರೇಟ್ರು, ಯಾರೋ ಮಠಾಧೀಶರ, ಯಾರೋ ಒಬ್ಬ ಲಾಯರ್ ಅಂತ ಅನ್ಕೊಳ್ಳೋಣ. ಅಂದರೆ ಏನು ಬಲವಂತವಾಗಿ ಓಡೋಗಿ ಏನೋ ರೇಪ್ ಅದು ತೋರಿಸ್ರಿ, 24 ಗಂಟೆ ತೋರಿಸೋಣ, 24 ಗಂಟೆ ಮಾತಾಡೋಣ, ಚರ್ಚೆ ಮಾಡೋಣ, ಶಿಕ್ಷೆ ಕೊಡ್ಸೋಣ. ಬಟ್ ಇದರಲ್ಲಿ ಆ ರೀತಿ ಬರಲ್ವೇ? ಯಾರೋ ಒಬ್ಬರು ಪ್ಲ್ಯಾನ್ ಮಾಡಿಕೊಂಡು ಒಂದು ಹುಡುಗಿನೇ ಕಳಿಸುವಂಥದ್ದು, ಒಂದು ಕ್ಯಾಮ್ರಾ ಇಟ್ಟು ಕಳಿಸುವಂಥದ್ದು, ಬೆತ್ತಲೆ ಮಾಡುವಂಥದ್ದು, ಗಂಡಸರನ್ನು ಮಾಡಿಸ್ಬಿಟ್ಟು ಅದನ್ನು ನಾನು ಬಿಡ್ತೀನಿ ನೋಡಿ ಇವಾಗ, ಇಲ್ಲ ನೀನು ನನ್ನ ಮಾತು ಕೇಳುವಂಥದ್ದು. ಈ ರಾಜಕಾರಣ ಬೇಡ. ಸೊ ಈ ರಾಜಕಾರಣದಿಂದ ಸಮಾಜ ಖಂಡಿತವೂ ಒಳ್ಳೆಯದಾಗಲ್ಲ. ಸೊ ಹಾಗಾಗಿ ಖಂಡಿತವೂ ನಾನು ಇಂಥ ಒಂದು ಈ ಟ್ರ್ಯಾಪ್ಸ್, ಹನಿ ಟ್ರ್ಯಾಪ್ಸ್ ಅನ್ನೋವಂಥದ್ದನ್ನು ವಿರೋಧಿಸ್ತೀವಿ. ಮತ್ತು ಹೆಂಗೋ ಇವತ್ತು ಸೆಷನಲ್ಲಿ ಮಾತು ಹೇಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಕೂಡ ಅದಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ ಯಾರೋ ಕೆಲವರು. ಹೆಣ್ಮಕ್ಳಿಗೆ ಬಲವಂತವಾಗೋ ಹನಿ ಟ್ರ್ಯಾಪ್ ಅಂದರೆ ಬಲವಂತವೇ ಆಗುತ್ತಲ್ಲ. ಸೊ ಆ ಹೆಣ್ಮಕ್ಳನ್ನ ರೆಡಿ ಮಾಡಿ ಕಳಿಸ್ತಾರಲ್ಲ, ಆ ರೆಡಿ ಮಾಡಿ ಕಳಿಸೋರು ಯಾರು ಅಲ್ವಾ? ಇದರಲ್ಲಿ ನೋಡಿ, ನಾನು ಒಂದು ಗಮನ ಹರಿಸೋದಾದ್ರೂ ಇದು ದುರುದ್ದೇಶಪೂರಿತವಾಗಿ ಇರ್ತಕ್ಕಂಥದ್ದು. ಅವ್ರನ್ನ ರಾಜಕೀಯವಾಗಿ ನಾಶ ಮಾಡಬೇಕು, ಅವ್ರನ್ನ ತೆಗೆದು ಹಾಕಬೇಕು, ಇಲ್ಲಿಂದ ನನ್ನ ಕಾಂಪಿಟೇಷನಿಂದ ಹೊರ ಹಾಕಬೇಕು ಅಂತ. ಬಟ್ ಕಾನೂನು ಯಾವ ರೀತಿಯಾಗಿ ನೋಡುತ್ತೆ? ಇಲ್ಲಿ ಹನಿ ಟ್ರ್ಯಾಪ್ ಮಾಡಿದವರಿಗೆ ಪನಿಷಬಲ್ಲ ಅಥವಾ ಹನಿ ಟ್ರ್ಯಾಪ್ ಒಳಗಾದವರು ಪನಿಷಬಲ್ ಆಗಿರ್ತಾರೆ? ಯಾವ ರೀತಿ? ಆ ಒಂದು ಕಾಯ್ದೆಯಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಮುಂದುವರೆ ಭಾಗದಲ್ಲಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಂದರೆ ಈಗ ಹೆಣ್ಣು ಮಕ್ಕಳನ್ನ ಹಿಡ್ಕೊಂಡು ಪ್ರೀ ಪ್ಲ್ಯಾನ್ ಮಾಡಿ ಟ್ರ್ಯಾಪ್ ಮಾಡಬೇಕಂತಿರೋರು ಕೂಡ ಅದಕ್ಕೆ ಆರೋಪಿಗಳೇ ಆಗ್ತಾರೆ. ಅವ್ರು ಗಂಡಸರಾಗಿರ್ಬೋದು, ಅವ್ರು ಬೇರೆಯವರಾಗಿರ್ಬೋದು. ಇಂಟೆನ್ಷನ್ ಟ್ರ್ಯಾಪ್ ಮಾಡೋದೇ ಅಲ್ಲ, ಇಂಟೆನ್ಷನ್ ಟ್ರ್ಯಾಪ್ ಆಗಿರುತ್ತಲ್ಲ. ಹಾಗಾಗಿ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂಥವ್ರು ಇರ್ತಾರೋ, ಅಥವಾ ಒಂದು ಹೆಣ್ಮಕ್ಳನ್ನ ಹುಡುಕುವಂಥದ್ದು, ಆ ಹೆಣ್ಮಕ್ಳನ್ನ ಒಂದು ಕಡೆ ರೂಮ್ ಕಳಿಸಿ ವ್ಯವಸ್ಥೆ ಮಾಡೋವಂಥವ್ರು, ಅಥವಾ ಕ್ಯಾಮ್ರಾ ಇಡೋವಂಥವ್ರು, ಅದಕ್ಕೆ ದುಡ್ಡು ಕೊಡೋವಂಥವ್ರು, ದೂರದಲ್ಲಿ ಕುಂತ್ಕೊಂಡು ಎಲ್ಲೂ ಕೊಟ್ಟಿರಂಗೆ ಯಾರೋ ಒಬ್ಬನ ಇಟ್ಟು ದುಡ್ಡು ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡೋವಂಥವ್ರು, ಆ ಲಾಭವನ್ನು ತೊಗೊಳಕ್ಕೆ ಕಾಯ್ತಾ ಇರೋವಂಥವ್ರು ಎಲ್ಲರೂ ಕೂಡ ಆರೋಪಿಗಳೇ. ಅದಕ್ಕೆ ಆ ಆರೋಪವನ್ನು ಗಂಭೀರವಾಗಿ ಕರೆಸುತ್ತೆ. ಸೆಕ್ಷನ್ 34 ಅಂತ ಮೊದಲು ಹೇಳ್ತೀವಿ, ಕಾಮನ್ ಇಂಟೆನ್ಷನ್. ಅದು ಕಾಮನ್ ಇಂಟೆನ್ಷನ್ನೇ ತೋರಿಸುತ್ತೆ. ಅಂದರೆ ಯಾರೋ ಒಬ್ಬರು ತೇಜಾವರೆ ಮಾಡೋಕ್ಕೋಸ್ಕರನೇ ಮಾಡಿಸ್ತಾ ಇದ್ದೀವಿ ಅಲ್ವಾ? ಕುಡಿಸೋ, ತಿನ್ನಿಸೋ, ಅಥವಾ ಮಾತ್ರೆ ಹಾಕಿಸಿ. ಕ್ಯಾಮ್ರಾದಲ್ಲಿ ಏನು ಇವಾಗ ಯಾವುದೋ ಎಷ್ಟೋ ನೋಡಿದ್ದೀವಿ, ಕ್ಯಾಮ್ರಾದಲ್ಲಿ ತೋರಿಸಿದ ತಕ್ಷಣ ಇಂಥವ್ರ ಪ್ರಭಾವಿಗಳ ಹಿಂಗಾಗೋಯ್ತಾ ಅಂದ ತಕ್ಷಣವೇ ಕುಗ್ಗೋರು ಇರ್ತಾರೆ. ಆ ಕುಗ್ಗುವನ್ನು ಯಾರು ಕಾಯ್ತಾ ಇದ್ದಾರೆ ನೋಡಬೇಕು ಅಲ್ವಾ? ಹೆಣ್ಮಕ್ಳು ಹಿಡ್ಕೊಂಡು ವ್ಯಾಪಾರ ಮಾಡೋದು ಒಂದೇ, ಹೆಣ್ಮಕ್ಳು ಹಿಡ್ಕೊಂಡು ಹನಿ ಟ್ರಾಪ್ ಮಾಡೋದು ಒಂದೇ. ಎರಡೂ ಕೂಡ ಅದೇನೋ ನಮ್ಮ ಗಾದೆಯಲ್ಲಿ ಇರ್ತಾರಲ್ಲ, ತಲೆ ಹಿಡಿಯೋ ಕೆಲಸನೇ ಅಂತ ಅನ್ಬೋದು. ಆ ರೀತಿ ಅನಿಸುತ್ತೆ ಅದನ್ನು ಮಾಡೋದು ಅಂಥವ್ರು. ಬಟ್ ಅವ್ರಿಗೂ ಕೂಡ ಅದೇ ಶಿಕ್ಷೆ ಆಗುತ್ತೆ ಸರ್. ಸೊ ಮಾಡೋ ತಪ್ಪುಗಳನ್ನು ಮರೆಮಾಚೋದಕ್ಕಾಯ್ದು ರಾಜಕಾರಣಿಗಳಿಗೆ ಕಾಯ್ದೆ ಬಂದ ರಾಜಕಾರಣಿಗಳು ಅದೇ ಹೇಳ್ತಿಲ್ವಾ ಸರ್? ನೀವು ಸ್ವಲ್ಪ ಹೇಳಿಬಿಟ್ರೆ ತಪ್ಪಾಗ್ಬಿಡುತ್ತೆ, ಓಪನಾಗಿ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಯಾರು ಸಾಚಿರಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ದು, ಈ ದೇಶದಲ್ಲಿ ಶ್ರೀರಾಮ ಒಬ್ಬನೇ, ಯಾರೂ ಸಾಚಿರಿಲ್ಲ ಅಲ್ವಾ? ಸೊ ಎಲ್ರಿಗೂ ಏನೋ ಒಂದು ಇದ್ದೇ ಇರುತ್ತೆ. ಈ ಜನ್ರೇಷನ್ ಅಂತೂ ನೀವು ನೋಡ್ಬೋದು, ಈ ಬರೋ ಜನ್ರೇಷನ್ ಇದೆಯಲ್ಲ, 18 ವರ್ಷದ ಮಕ್ಕಳು, 20 ವರ್ಷದ ಮಕ್ಕಳು, ಮೆಟ್ರೋ ಸ್ಟೇಷನಲ್ಲಿ, ಮೆಟ್ರೋ ಟ್ರೈನ್ ಒಳಗಡೆ ನಾವು ಎಷ್ಟೋ ಜನ ನೋಡ್ತಿರ್ತೀವಿ, ಎಷ್ಟೋ ಜನ ನೀವೇ ಮಾಧ್ಯಮದಲ್ಲಿ ಆಗ್ತಿರ್ತೀರಿ ಜನ್ರೇಷನ್ ಅಲ್ವಾ? ಎಂಥ ಜನ್ರೇಷನ್ ಎಂಥ ಇದೆ ಅಂಥದ್ರಲ್ಲಿ ನಾವು ಕನ್ಸೆಂಟ್ ಆಗಿ ಬರೋವಂಥವ್ರು ಯಾರೋ, ಬಲವಂತ ಬೇರೆ, ಕನ್ಸೆಂಟ್ ಬೇರೆ, ಏನೇನೋ ಇರುತ್ತವೆ. ಹಂಗಂತ ಎಲ್ಲರೂ ತಪ್ಪಲ್ಲ, ಎಲ್ಲರೂ ಸರಿಯಲ್ಲ. ಏನೋ ಒಂದು ಈ ಭೂಮಿ ಮೇಲೆ ಏನೋ ಒಂದು ಜೀವನದಲ್ಲಿ ಏನೋ ಒಂದು ಮಿಕ್ಸ್ ಆಗಿಬಿಟ್ಟಿದ್ದಾವೆ.
ಆ ವೀಕ್ನೆಸ್ಸನ್ನು ನೀವು ಬಲಿಷ್ಠವಾಗಿ ಬೆಳಿತಿರೋರನ್ನ ನಾನು ಟ್ರಾಪ್ ಮಾಡ್ತೀನಿ, ಬಲಿಷ್ಠವಾಗಿ ಬೆಳೆಯೋರನ್ನ ಈ ಥರ ವೀಕ್ನೆಸ್ ಕೊಟ್ಬಿಡ್ತೀನಿ, ಒಂದು ಹುಡುಗಿ ಕಳಿಸ್ಬಿಟ್ಟು CD ಮಾಡ್ಕೊಂಡ್ಬಿಡ್ತೀನಿ ಅನ್ನೋದೆಲ್ಲ ಖಂಡಿತವಾಗ್ಲೂ ಅಲ್ಲ. ಫಸ್ಟ್ ಆಫ್ ಆಲ್ ಹುಡುಗಿ ಕಳಿಸೋದೇ ತಪ್ಪು, ನೀವ್ಯಾಕೆ ಕಳಿಸ್ತಾ ಇದ್ದೀರಾ? ಅದಕ್ಕೆ ಅಲ್ವಾ ಹನಿ ಕಳಿಸ್ತಾ ಇದ್ದೀರಾ, ನಾವು ಟ್ರ್ಯಾಪ್ ಮಾಡ್ತಾ ಇದ್ದೀರಾ, ಅದಕ್ಕೆ ದಿಟ್ ಇಸ್ ಕಾಲ್ಡ್ ಹನಿ ಟ್ರ್ಯಾಪ್. ಹೆಣ್ಣನ್ನ ಕಳಿಸ್ತಿರೋದಕ್ಕೆ ಹನಿ ಟ್ರ್ಯಾಪ್ ಅಂತ ಇದಕ್ಕೆ. ಸೊ ಮುಂದೆ ಇನ್ನೊಂದು ಸುಮ್ಮನೆ ಹಾಸ್ಯವಾಗಿ ಹೇಳ್ತೀನಿ, ಮುಂದೆ ಈ ಗಂಡಸರು ಬೇರೆ ಲೈಂಗಿಕ ಸಂಪರ್ಕ ಜಾಸ್ತಿ ಆಗ್ಬಿಟ್ಟಿದಾವಂತೆ. ಮುಂದೆ ಯಾವ ಟ್ರ್ಯಾಪ್ ಆಗುತ್ತೋ ಗೊತ್ತಿಲ್ಲ, ಆ ಟ್ರ್ಯಾಪ್ಗಳನ್ನ ನೋಡಬೇಕಾಗತ್ತೆ. ಈಗಾಗಲೇ ಅದು ಕೂಡ ಹೇಳ್ತಾ ಇದ್ರೆ ಯಾರು ಆಗಿದೆ ಸರ್, ಒಬ್ಬರದು ಆಗಿದೆಯಾ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ. ಅದಿದ್ರೆ ಅದ್ರ ಬಗ್ಗೆ ಈ ಥರಗಳು ಟ್ರ್ಯಾಪ್ಗಳಾಗೋಗ್ತವೆ. ಸೊ ಅದನ್ನು ಹೌದು ಅದು ಕೂಡ ಆಗಿದೆ, ರೀಸೆಂಟಾಗಿ ಎಲ್ಲ ಆಗಿದ್ದಾವೆ. ಇಬ್ಬರು ಅದರಲ್ಲಿ ಕರೆಕ್ಟ್ ಅದು ಕೂಡ ಆಗ್ಬಿಟ್ಟಿದೆ, ಅದು ಕಂಪ್ಲೇಂಟ್ ಕೂಡ ಆಗಿದ್ದಾವೆ. ಇವೆಲ್ಲ ಹೊಸ ಅಂಥದ್ದು, ಇಂಥ ಹೊಸ ವಿಷಯಗಳನ್ನ ತೋರಿಸೋಣ ನೋಡೋಣ, ಹೌದು ಹಿಂಗೂ ಇದೆಯಾ ಅಂತ ಗೊತ್ತಿಲ್ಲದಿರೋಂಥದ್ದು. ಬಟ್ ಇವೆಲ್ಲವೂ ಕೂಡ ರಾಜಕೀಯವಾಗಿ ಇವಾಗ ಯಾರೋ ಒಬ್ಬ ಮಿನಿಸ್ಟ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. JH ಪಟೇಲ್ ಅನ್ನೋರು ನಿಮ್ಗೆ ಗೊತ್ತಿತ್ತಾ? ಗೊತ್ತಿಲ್ಲ, ಅವರೊಬ್ಬರು ನಮ್ಮ ಚೀಫ್ ಮಿನಿಸ್ಟ್ರು, ಅವ್ರ ಬಗ್ಗೆ ನಮ್ಗೆ ಹೇಳ್ತೀನಿ. ಎಲ್ಲವೂ ಕೂಡ ಕುಲ್ಲಂಗೆ ಹೇಳಿ ಮಾಡಿದಂಥ ವಿಷಯ. ಆದರೆ ರಾಜ್ಯ ಜನಕ್ಕೆ ಯಾವತ್ತೂ ಕೂಡ ಪಾಲಿಸಿಗಳಲ್ಲಿ ಮೋಸ ಮಾಡಿಲ್ಲ, ಯಾವತ್ತೂ ಕೂಡ ಒಂದು ಕಾಯ್ದೆಗಳಲ್ಲಿ ಮೋಸ ಮಾಡಿಲ್ಲ, ಯಾವುದೇ ರೀತಿಯಾದ ಒಂದು ಭ್ರಷ್ಟಾಚಾರ ಇರಲಿಲ್ಲ. ವರ್ಣರಂಜಿತ ರಾಜಕಾರಣಿ ಎಲ್ಲರೂ ದೀನ ದಲಿತರಿಗೆ ಮುಸ್ಲಿಮ್ಸ್ಗಳಿಗೆ ಯಾವುದು ಕೂಡ ಧರ್ಮದಲ್ಲಿ ವಿರೋಧ ಮಾಡಿರಲಿಲ್ಲ, ಎಲ್ಲರೂ ಒಂದೇ ರೀತಿ ಮಾಡ್ತಾ ಇದ್ರು. ಅವ್ರ ಪರ್ಸನಲ್ ಲೈಫ್ನ ಓಪನ್ ಆಗಿ ಹೇಳ್ತಾ ಇದ್ರು. ಅವ್ರು ಓಪನ್ ಆಗಿ ಹೇಳಿದಕ್ಕೆ ತಾನೇ ಅವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾವ ಕಾಲದಲ್ಲಿ 2025ರಲ್ಲ, 1995ರಲ್ಲೇ, 96ರಲ್ಲೇ, 2000ರಲ್ಲೇ ಹೇಳೋರು ಹೋಗಯ್ಯ ಅನ್ನೋರು ಅಲ್ವಾ. ಸೊ ಹಾಗಾದರೆ ಏನಾಯ್ತು? ಹಂಗಾದ್ರೆ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾನೇ ಇದ್ರು. ದೇಶಕ್ಕೆ ಏನು ಕೊಡಬೇಕು, ರಾಜ್ಯಕ್ಕೆ ಏನು ಕೊಡಬೇಕು ಕೊಡ್ತಾನೆ ಇದ್ರು. ಯಾರು ಅದನ್ನ ಎದುರ್ಕೊಂಡು ಮಾಡ್ತಾರೋ, ಅಯ್ಯೋ ಗೊತ್ತಾಗ್ಬಿಡ್ದು ಅಂತ ಹೇಳ್ತಾರೋ, ಅವ್ರನ್ನ ಎದುರಿಸ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ಎದುರಿಸ್ಲಿ, ಹಂಗೆ ಮಾಡೋದೆಲ್ಲ ಕರೆಕ್ಟೇ ಅಂತ ಹೇಳೋದು ಅಲ್ಲ. ಇದ್ರಲ್ಲಿ ನಾವೇನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ, ಸರಿನೋ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸತ್ಯವಾಗಿ ಹೇಳಬೇಕು ಅಂದರೆ ಸರಿ ತಪ್ಪು ಅಂತ ನೀವು ಪ್ರಶ್ನೆ ಹೇಳ್ಬಿಟ್ರೆ ಅದನ್ನ ನಾವು ಹೇಳೋಕ್ಕಾಗಲ್ಲ. ಬಟ್ ಯಾರು ಸಾಕ್ಷರಲ್ಲ ಅಂತ ಮಾತ್ರ ನಾನು ಹೇಳಬಲ್ಲೆ ಅಲ್ವಾ ಸರ್? ಸೊ ಹಾಗಾಗಿ ಈ ಕಾಯ್ದೆ ಇರೋದು ಒಳ್ಳೆಯದು. ಎಷ್ಟೋ ಜನ ನಿಜವಾಗ್ಲೂ ಮೋಸ ಆಗ್ತಿರೋವಂಥವ್ರಿಗೆ, ಯಾಕಂದರೆ ಕೆಲವು ನೋಡಿದ್ದೀನಿ ಪ್ರಕರಣಗಳು, ಸತ್ಯವಾಗ್ಲೂ ನೋಡಿದ್ದೀನಿ. ಹೆಣ್ಮಕ್ಳುಗಳು ಹಾಗೆ ಆಗಿಬಿಟ್ಟಿದ್ದಾರೆ. ಒಂದೊಂದ್ಸಲಿ ಯಾರನ್ನೋ ಕಳಿಸ್ಬಿಡೋದು, ದುಡ್ಡಿರೋನ ಏನು ಕ್ಯಾಶ್ ಮಾಡುವಂಥದ್ದು, ಆತನ ಬ್ಲ್ಯಾಕ್ ಮೇಲ್ ಮಾಡೋದು, ನೀನು ಹೆಂಡ್ತಿಗೆ ಹೇಳ್ಬಿಡ್ತೀನಿ, ನಿಮ್ಮ ಮನೆಯವ್ರು ತೋರಿಸ್ಬಿಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂದಾಗ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಓಡೋಗಿದ್ದಾರೆ, ಎಷ್ಟೋ ಜನ ಏನೇನೋ ಆಗ್ಬಿಡ್ತವೆ. ಅಂಥದ್ದೆಲ್ಲ ಕರೆಕ್ಟಲ್ಲಿ ಆಗುತ್ತೆ. ಸೊ ಬಟ್ ರಾಜಕೀಯವಾಗಿ ಇದನ್ನ ಬೆಳೆಸ್ಕೊಬಿಡ್ರೆ ಹೆಂಗೆ ಅಲ್ವಾ? ಯಾರೋ ಒಬ್ಬ ಒಳ್ಳೆ ಮಿನಿಸ್ಟರ್ ಆಗ್ಬೋದು, ಒಳ್ಳೆ ಮುಖ್ಯಮಂತ್ರಿ ಆಗ್ಬೋದು ನಾಡಿದ್ದಿನ, ಅದು ಎಲ್ರಿಗೂ ಕೂಡ ನಾನು ಇದೇ ಮಾಡ್ತೀನಿ ಅಂತ ಹೇಳುವಂಥದ್ದು ಅದೆಲ್ಲ ತಪ್ಪಾಗುತ್ತೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಲೋಹಿತ್ ಸರ್ ಹೇಳಿದ ಮಾತದೆ. ಯಾಕೆಂದರೆ ಎಲ್ಲರೂ ಕಳ್ಳರಲ್ಲಿ ಯಾರು ಒಳ್ಳೆಯವರು ಅಂತ ಹುಡುಕೋಕೆ ಹೋದರೆ ಕೆಲವೊಂದು ರಾಜಕೀಯ ದುರುದ್ದೇಶಗಳಿಗೋಸ್ಕರ ಒಬ್ಬೊಬ್ಬ ವ್ಯಕ್ತಿಗಳನ್ನು, ರಾಜಕೀಯ ನಾಯಕರನ್ನ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಕೆಡುವ ಕೆಲಸವನ್ನು ಅನೇಕರು ಮಾಡ್ತಾರೆ. ಏನು ಹೇಳುತ್ತೆ ಹನಿ ಟ್ರ್ಯಾಪ್ ಕಾಯ್ದೆ ಅನ್ನೋದನ್ನು ಅವರು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.